ಯಾಕೆ? ಹಾಯ್ ಫ್ರೆಂಡ್ಸ್, ನಮಸ್ತೆ ಸಮಸ್ತ ಕನ್ನಡಿಗರಿಗೆ. ಫ್ರೆಂಡ್ಸ್, ದೆವ್ವ ಭೂತಗಳಂದರೆ ಯಾರ್ಯಾರಿಗೆ ಭಯ? ದೆವ್ವಗಳ ಆಸ್ಥಾನ ಹುಣಸೆ ಮರನ ರಾತ್ರಿ ಹೊತ್ತಲ್ಲಿ ನೋಡಿ ಹಾಕ್ಕೊಂಡಿರೋ ಚಡ್ಡಿ ಉದ್ರೋಗೋವರೆಗೂ ಓಡೋರು ಈ ವಿಡಿಯೋನ ತಪ್ಪದೇ ನೋಡಿ. ಫ್ರೆಂಡ್ಸ್, ಡೇ ಟೈಮಲ್ಲಿ ಎಲ್ಲ ಗಿಡ ಮರಗಳು ನೀರು, ಮಣ್ಣಲ್ಲಿರೋ ಮಿನರಲ್ಸನ್ನು, ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು, ಶುಗರ್ನ, ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡ್ತವೆ. ಆದರೆ ಅದೇ ಗಿಡ ಮರಗಳು ರಾತ್ರಿ ಹೊತ್ತಲ್ಲಿ ತಮಗೆ ಉಸಿರಾಡೋಕೆ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶುಗರ್ನ ರಿಲೀಸ್ ಮಾಡ್ತವೆ. ಆದರೆ ಎಲ್ಲ ಗಿಡಮರಗಳ ಪೈಕಿ ಈ ಹುಣಸೆ ಮರ ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಅಂಥ ಟೈಮಲ್ಲಿ ಯಾರಾದರೂ ಅದರ ಹತ್ರ ಇದ್ದಾಗ ಅವರಿಗೆ ಉಸಿರಾಡೋಕ್ಕೆ ಸರಿಯಾಗಿ ಆಕ್ಸಿಜನ್ ಸಿಗದೆ ಬಿದ್ದು ಒದ್ದಾಡಿ ದೆವ್ವ ಬಂದಿರೋರ ಥರ ಎಗರಾಡ್ತಾರೆ. ಈ ಒಂದು ಸೈಂಟಿಫಿಕ್ ವಿಷಯನ ನಮ್ಮ ಹಿರಿಯರಿಗೆ ಹೇಳಿದ್ರು ಅರ್ಥ ಆಗಲ್ಲ ಅಂತ ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳಿದ್ದಾರೆ. ಅದು ಏನಂದರೆ, ರಾತ್ರಿ ಹೊತ್ತಲ್ಲಿ ಹುಣಸೆ ಮರದ ಮೇಲೆ ದೆವ್ವ ಭೂತಗಳಿರ್ತವೆ, ಅಲ್ಲಿಗೆ ಯಾರೂ ಹೋಗಬಾರ್ದು. ರಾತ್ರಿ ಟೈಮಲ್ಲಿ ಮರಗಳ ಕೆಳಗೆ ನಿದ್ದೆ ಮಾಡಬಾರ್ದು. ಇದರಿಂದ ಅಸ್ತಮ, ಉಸಿರಾಟದ ತೊಂದರೆ ಇರೋರ ಆಯುಷ್ಯ ಪೋಸ್ಟ್ಪೋನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ.